ಕೆಪಿಎಸ್ಸಿ ಮುಖ್ಯ ಪರೀಕ್ಷೆ ಫಲಿತಾಂಶದಲ್ಲಿ ಹಗರಣ ಆಗಿರುವ ಆರೋಪ ಕೇಳಿಬಂದಿದೆ. ಇದೀಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಕೆಪಿಎಸ್ಸಿ ಹಗರಣದ ದೂರು. ಸಿಬಿಐ ತನಿಖೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿದೆ. ರಾಜ್ಯಪಾಲರಿಗೆ ಕೆಪಿಎಸ್ಸಿ ಆಕಾಂಕ್ಷಿಗಳು ವಿದ್ಯಾರ್ಥಿ ಸಂಘಟನೆ ದೂರನ್ನ ಕೊಟ್ಟಿದೆ. ಇನ್ನು 3 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಅಕ್ರಮ ಆಗಿರುವ ಆರೋಪ ಕೇಳಿಬಂದಿದೆ. 11 ಮಂದಿಯಲ್ಲ 40ಕ್ಕೂ ಹೆಚ್ಚು ಸೀರಿಯಲ್ ನಂಬರ್ನವರು ಪಾಸ್ ಆಗಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅಂತ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಪಿಎಸ್ಸಿ ಆಕಾಂಕ್ಷಿಗಳು ವಿದ್ಯಾರ್ಥಿ ಸಂಘಟನೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನ ನೀಡಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ದೂರು ಸಲ್ಲಿಸಲಾಗಿದೆ. ಕೆಪಿಎಸ್ಸಿ ಪರೀಕ್ಷಾ ಹಗರಣದ ತನಿಖೆ ಸಿಬಿಐ ನಡೆಸಬೇಕು. ಮುಖ್ಯ ಪರೀಕ್ಷೆ ಫಲಿತಾಂಶದಲ್ಲಿ ಹಗರಣ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದ್ದು, ಈಗ ಇದರ ದೂರು ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಮತ್ತೊಂದು ಕಡೆ ಕೆಎಸ್ ಪರೀಕ್ಷೆಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮದ ಆರೋಪ. 3 ಪರೀಕ್ಷಾ ಕೇಂದ್ರಗಳಲ್ಲಿ ಸಾಲಾಗಿ ಅಕ್ಕಪಕ್ಕ ಕೂತು ಬರೆದವರು ಪಾಸ್ ಆಗಿದ್ದಾರೆ. 3 ಪರೀಕ್ಷಾ ಕೇಂದ್ರಗಳಲ್ಲಿ ಸೀರಿಯಲ್ ನಂಬರ್ ಇರುವವರು ಪಾಸ್ ಆಗಿದ್ದಾರೆ. ಈ ಮೊದಲು 25004809 ರಿಂದ 2500004828 ರವರೆಗಿನ ಸೀರಿಯಲ್ ನಂಬರ್ ಅವರು ತೇರ್ಗಡೆಯಾಗಿದ್ದಾರೆ, ಅಂದ್ರೆ ಪಾಸ್ ಆಗಿದ್ದಾರೆ. ಇನ್ನು ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಖುದ್ದು ಒಪ್ಪಿಕೊಂಡಿದ್ದಾರೆ ಇದನ್ನ. ಇದೀಗ ಕೆಎಸ್ ಪರೀಕ್ಷೆಯಲ್ಲೂ ಕೂಡ ಮತ್ತೆ ಸಾಲು ಅಕ್ರಮಗಳಾಗಿದ್ದಾವೆ. ಆ ಅಕ್ರಮಗಳು ಈಗ ಬಯಲಿಗೆ ಬಂದಿದ್ದಾವೆ. 2500002757 ರಿಂದ 2500002772 ರವರೆಗಿನ ಸೀರಿಯಲ್ ನಂಬರ್ ಇರುವಂತಹ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಕೆಎಸ್ ಪರೀಕ್ಷೆಯಲ್ಲೂ ಕೂಡ. ಅಖಿಲ ಭಾರತ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಏನಿದೆ ಅದು ಒತ್ತಾಯ ಮಾಡ್ತಾ ಇರುವಂಥದ್ದು, ಇದು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು, ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಪರೀಕ್ಷೆಯಲ್ಲಿ ಅನ್ನುವಂಥದ್ದು. ಬನ್ನಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾಗಿರುವಂಥ ಕಾಂತಕುಮಾರ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಈ ಒಂದು ಫಲಿತಾಂಶ ಏನು ಕಳೆದ 3 ದಿನಗಳಿಂದ ಪ್ರಕಟ ಆಯಿತು, ಅದು ಸಾಕಷ್ಟು ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ನೀವು ಒಂದು ಆರೋಪವನ್ನು ಮಾಡಿದ್ರಿ. ಇದರಲ್ಲಿ ಈ ಒಂದು ಎಕ್ಸಾಮಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಒಂದೇ ಕೊಠಡಿಯಲ್ಲಿ 10ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿರುವಂಥದ್ದು, ಒಂದೇ ಕುಟುಂಬಕ್ಕೆ ಸೇರಿರುವಂಥದ್ದು, ಇದೆಲ್ಲವೂ ಕೂಡ ಅಲ್ಲೆಗಳೆದಿರುವಂಥದ್ದು ಇದೀಗ ಕೆಪಿಎಸ್ಸಿ ಅವರು. ಸರ್, ಈಗ ಬಡವ್ರ ಮಕ್ಕಳು ಒಂದೇ ಮನೆಯಲ್ಲಿ ಈಗ 4-5 ಜನ ಎಕ್ಸಾಮ್ ಬರೀತಾರೆ, ಅವ್ರು ಯಾರೂ ಸೆಲೆಕ್ಟ್ ಆಗಲ್ಲ, ಒಬ್ಬರು ಸೆಲೆಕ್ಟ್ ಆಗಲ್ಲ. ಪ್ರಾಮಾಣಿಕ ಅಭ್ಯರ್ಥಿಗಳು ಯಾರೂ ಸೆಲೆಕ್ಟ್ ಆಗಲ್ಲ. ಅದೇ ಶ್ರೀಮಂತರ ಮಕ್ಕಳು, KPSC ಮೆಂಬರ್ ಮಕ್ಕಳು, ಸಂಬಂಧಿಕರ ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಮಧ್ಯವರ್ತಿಗಳು ಮತ್ತು ex-MLAಗಳು, ಅವ್ರ ಮಕ್ಕಳು ಒಂದೊಂದು ಮನೆಯಲ್ಲಿ 2-3 ಜನ, ಮತ್ತು ಅವ್ರ ಮಕ್ಕಳು ಯಾವ ರೀತಿ KE ಎಕ್ಸಾಮ್ ಬರ್ದಲ್ಲಿ 20% ಮಾರ್ಕ್ಸ್ ತೊಗೊಂಡಿರಲ್ಲ. ಇಲ್ಲಿ 1250 ಮಾರ್ಕ್ಸಿಗೆ ಟಾಪ್ ರ್ಯಾಂಕ್ ಇರುತ್ತಂತಂದರೆ ಇದು ಎಷ್ಟು ಮಟ್ಟಿಗೆ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ. ಮತ್ತು ಇನ್ನೊಂದು, KPSCಗೆ ವರದಿ ಕೊಡಿ ಅಂತ ಕೇಳಿದಾರಲ್ಲ ಮಾನ್ಯ ಇದು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಮು. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಕಳ್ಳರು ಹೋಗ್ಬಿಟ್ಟು ನೀವು ಕಳ್ತನ ಮಾಡಿದ್ದೀರಾ, ನೀವು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವರದಿ ಕೇಳಿದ್ರೆ, KPSC ಸಂಸ್ಥೆಗೆ ನೀವು ವರದಿ ಕೇಳಿದ್ರೆ, ನೀವೊಂದು ಕಮಿಟಿ ರಚನೆ ಮಾಡಿ, ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ಅದೊಂದು ತನಿಖೆ ಆಗಲಿ, ಇಲ್ಲ CBI ತನಿಖೆ ಕೊಡಿ. ನೀವು ಕಳ್ತನ ಮಾಡಿರಬೇಡಿ, KPSCನೇ ಒಂದು ಭ್ರಷ್ಟ ಅಂತ ಹೇಳಿ ಪ್ರತಿಯೊಂದು ಎಕ್ಸಾಮ್ಸ್, ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಇವರು ಕರಪ್ಷನ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕರಪ್ಷನ್ ಮಾಡ್ತಾ ಇದೆ ಅಂತಂದರೆ ಅದೇ ಸಂಸ್ಥೆಗೆ ಹೋಗ್ಬಿಟ್ಟು ನೀವು ವರದಿ ಕೊಡಿ. ಯಾರಾದರೂ ನೀವು ಕಳ್ತನ ಮಾಡಿರೋರನ್ನ ಕಳ್ಳ ಅಂತ ಒಪ್ಕೊತಾನೆ ಸರ್? ಅವನು 100% ಒಪ್ಕೊಳಲ್ಲ. ಇವನ್ನು ಗೃಹ ಸಚಿವರು ಪರಮೇಶ್ವರ್ ಸರ್ ಏನು ಹೇಳ್ತಿದ್ದಾರೆ, KPSC ಸಂಸ್ಥೆ ಎಲ್ಲ ಹೊಣೆ ಚೇರ್ಮನು ಸೆಕ್ರೆಟರಿ ಹೊರೆ ಒತ್ಕೊಬೇಕಂತ ಹೇಳ್ತಿದ್ದಾರೆ. ನಾನು ಗೃಹ ಸಚಿವರಿಗೂ ಒಂದು ಮನವಿ ಮಾಡ್ಕೊತೀನಿ, ನೀವು ಮಾನ್ಯ ಹೋಮ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡ್ರೆ ನೀವು ಬರೀ ಹೇಳೋದಲ್ಲ, ಅದು ಕಾರ್ಯರೂಪಕ್ಕೆ ನೀವು ಬರಬೇಕು. ನಿಮ್ಮಲ್ಲಿ ಎಲ್ಲ ಅಥಾರಿಟಿ ಪವರ್ಸ್ ಇರುತ್ತೆ, ತೊಗೊಳ್ಳಿ, ಎಲ್ಲ ಕಾಲ್ ಹಿಸ್ಟ್ರಿ ತೊಗೊಳ್ಳಿ. KPSC ಮೆಂಬರ್ಸ್ ಯಾರ್ಯಾರಿದ್ದಾರೆ, ಚೇರ್ಮನ್ ಇರ್ಬೋದು, ಎಲ್ಲರದು ಅಲ್ಲಿರೋ ಅಧಿಕಾರಿಗಳ್ದೆಲ್ಲ ಪ್ರತಿಯೊಂದು CDR ಲಿಸ್ಟ್ ತೆಗಿಸಿ ತನಿಖೆ ಮಾಡಿ. ಇವಾಗಲೇ ಇಮಿಡಿಯೇಟ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಇದರಲ್ಲಿ ಯಾರ್ಯಾರು ಸಂಬಂಧ ಕಟ್ಕೊಂಡಿದ್ದಾರೆ, ಯಾವ್ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ, ನೀವು ಅಷ್ಟು ಪ್ರಾಮಾಣಿಕತೆಯಿಂದ ನೀವು ತನಿಖೆ ಮಾಡಿ. ಇವಾಗ ವಿಚಾರ ಇಟ್ಕೊಂಡು ನೀವು ಕೋರ್ಟ್ ಮೊರೆ ಏನಾದರೂ ಹೋಗ್ತೀರಾ? ಯಾಕೆಂದರೆ ಸಾಕಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಥರ ಭ್ರಷ್ಟಾಚಾರ ಆಗಿಲ್ಲ ಅಂತ KPSC ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ನೀವು ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಹೀಗಾಗಿ ಒಂದು ಸರ್ಕಾರ ಕೂಡ ಈಗ ಅದರ ಭಾಗ ಆಗಿರೋ ಹಿನ್ನೆಲೆಯಲ್ಲಿ ಈಗ ನೀವು ಕೋರ್ಟ್ ಮೊರೆ ಹೋಗಿ ಏನಾದರೂ ಕೇಳ್ತೀರಾ? ಖಂಡಿತ ಸರ್, ಕೋರ್ಟ್ಗೂ ಹೋಗ್ತೀವಿ ನಾವು, ರಾಜ್ಯಪಾಲರಿಗೂ ನಾವು ಮನವಿ ಮಾಡ್ಕೊತೀವಿ. ಮತ್ತು ಈ ಒಂದು ದೊಡ್ಡ ಮಟ್ಟಕ್ಕೆ KPSC ವಿರುದ್ಧ ಒಂದು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ KPSC ಸಂಸ್ಥೆ ಏನು ನಡೆಸಿದೆ ಎಕ್ಸಾಮ್ಸು, ಪ್ರತಿಯೊಂದರಲ್ಲೂ ಒಂದು ತನಿಖೆ ಆಗಬೇಕು. ಈ ಒಂದು ಎಕ್ಸಾಮ್ಸ್ ಇದೊಂದೇ ಅಂತಲ್ಲ, ಬೇಜಾನ್ ಪ್ರತಿಯೊಂದು ಎಕ್ಸಾಮಲ್ಲೂ ಇದೇ ರೀತಿ ಮಾಡಿದ್ದಾರೆ ಇವರು.
ಈ ಒಂದು KS 384 ಪೋಸ್ಟಲ್ಲಿ ಮೋರ್ ದೆನ್ 500 ಜನ ಇದರಲ್ಲಿ ಕಲ್ಪ್ರಿಟ್ ಸಿಗ್ತಾರೆ. ಇದು ಈ ಕೂಡಲೇ ತನಿಖೆ ಆಗಬೇಕು. ನಾವು CBI ಒತ್ತಾಯ ಮಾಡ್ತೀವಿ. ಮತ್ತು ರಾಜ್ಯಾದ್ಯಂತ ಪ್ರತಿಯೊಂದು ಡಿಸ್ಟಿಕಲ್ಲೂ ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಹಾಗಾಗಿ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ, ಕೋರ್ಟ್ ಮೊರೆ ಹೋಗ್ತೀವಿ. ಜೊತೆಗೆ ಇದೊಂದು ದೊಡ್ಡ ಮಟ್ಟದಲ್ಲಿ CBI ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.